ಲ್ಯಾಂಡ್ ಲಾರ್ಡ್ಗೆ ಒಂದು ಅವಕಾಶ ಸಿಗುತ್ತೆ. ಅಂದರೆ ದೊಡ್ಡ ಬ್ಯಾನರ್ನ ಸಿನಿಮಾ, ದೊಡ್ಡ ಸ್ಟಾರ್ ಕ್ಯಾಸ್ಟ್ ಇರುವಂಥ ಸಿನಿಮಾ. ಹೌದು. ಹೆಂಗೆ ಬಂತ? ಥ್ಯಾಂಕ್ಸ್ ಹೇಳ್ಬೇಕಾಗಿರೋದು ರಂಜಿನಿ ರಾಘವನ್ ಅವ್ರಿಗೆ. Yes, ಯಾಕಂದ್ರೆ ಸೀರಿಯಲ್. ಯಾಕಂದ್ರೆ ಅವರು ನಮ್ಮ ಸಿನಿಮಾ ನೋಡಿ ಜಡೇಶ್ ಸರ್ಗೆ ಸಜೆಸ್ಟ್ ಮಾಡಿದ್ರಂತೆ, ಓಕೆ, ಈ ಹುಡುಗ ಚೆನ್ನಾಗಿ ಮಾಡ್ತಾನಂತ. ಅಂದರೆ ನೀವು ನೋಡಿಕೊಂಡು ಬಂದಂತಹ ನಟನ ಜೊತೆಗೆ ಸ್ಕ್ರೀನ್ ಶೇರ್ ಮಾಡುವಂಥ ಚಾನ್ಸ್ ಸಿಕ್ಕಾಗ ಹೆಂಗಿತ್ತು ನಿಮಗೆ ಒಂದು ಆ ಫೀಲ್? ನಾನು ಲ್ಯಾಂಡ್ ಲಾರ್ಡ್ ಅಲ್ಲಿ ವಿಜಯಣ್ಣನ ಲುಕ್ ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಕಾಣಿಸ್ತಾರೆ. ಈ ಕ್ಯಾರೆಕ್ಟರ್ ಬೇರೆ ತರಾನೇ ಪೋಟ್ರೆ ಆಗುತ್ತೆ. ಒಂದೊಳ್ಳೆ ಕನ್ನಡ ಕಥೆನ ಟೆಕ್ನಿಕಲಿ ಎಷ್ಟು ಸ್ಟ್ರಾಂಗ್ ಆಗಿ ತೋರಿಸ್ಬೋದು ಅಷ್ಟು ಸ್ಟ್ರಾಂಗ್ ಆಗಿ ಲ್ಯಾಂಡ್ ಲಾರ್ಡ್ ನ ನೀವು ವ್ಯತ್ಯಾಸ. ಇನ್ನು ಹೀರೋಯಿನ್ಗಳ ವಿಚಾರಕ್ಕೆ ಬಂದರೆ ಕನ್ನಡದಲ್ಲಿ ಯಾವ ಹೀರೋಯಿನ್ ತುಂಬ ಇಷ್ಟ ಆಗ್ತಾರೆ ನಿಮಗೆ? ರಾಧಿಕಾ ಪಂಡಿತ್ ಅವ್ರ ಪರ್ಫಾರ್ಮೆನ್ಸ್ ನಂಗೆ ತುಂಬ ಇಷ್ಟ. ಗಂಡ ಹೆಂಡತಿ ಇಬ್ಬರು ಇಷ್ಟ ನಿಮ್ಗೆ? ಅದಾದ್ಮೇಲೆ ಲ್ಯಾಂಡ್ ಲಾರ್ಡ್ಗೆ ಒಂದು ಅವಕಾಶ ಸಿಗುತ್ತೆ. ಅಂದ್ರೆ ದೊಡ್ಡ ಬ್ಯಾನರ್ನ ಸಿನಿಮಾ, ದೊಡ್ಡ ಸ್ಟಾರ್ ಕ್ಯಾಸ್ಟ್ ಇರುವಂತ ಸಿನಿಮಾ. ಹೌದು. ಹೆಂಗ್ ಬಂತ ಆಫರ್? ಅದು ಡೇರ್ ಡೆವಿಲ್ ಮುಸ್ತಫಾ ರಿಲೀಸ್ ಆದ್ಮೇಲೆ ನಾನೊಂದಿಷ್ಟು ಸ್ಕ್ರಿಪ್ಟ್ಗಳನ್ನ ಹುಡುಕ್ತಾ ಇದ್ದೆ, ಮತ್ತೆ ಹೊಸ ಡೈರೆಕ್ಟರ್ಗಳನ್ನ ಹುಡುಕ್ತಾ ಇದ್ದೆ, ಸ್ಕ್ರಿಪ್ಟ್ ಬರ್ಸ್ಕೊಂಡು ಯಾರಿಗಾರು ಪಿಚ್ ಮಾಡೋಣ ಇನ್ವೆಸ್ಟರ್ಸ್ಗೆ ಅಂತೆಲ್ಲ. ಸೊ ಇದ್ರ ಮಧ್ಯ ವಿಜಯಣ್ಣ ಕಾಲ್ ಮಾಡ್ತಾರೆ ನನಗೆ. ಓಕೆ. ಕಾಲ್ ಮಾಡಿ ಅವ್ರ ಮನೆಗೆ ಹೋದಾಗ ಜಡೇಶ್ ಸರ್ ಸಿಗ್ತಾರೆ. ಸೊ ಸಿಕ್ಕಿ ಈ ಥರದ್ದೊಂದು ಸಿನಿಮಾ ಇದೆ, ಮಾಡ್ತಾ ಇದೀವಿ. ನಂಗೆ ಸಖತ್ ಖುಷಿ ಆಗುತ್ತೆ, ಯಾಕಂದರೆ ಡೇರ್ ಡೆವಿಲ್ ಮುಸ್ತಫಾ ಆದಮೇಲೆ ಈ ಥರ ಕರೆದು ಅವಕಾಶ ಕೊಡ್ತಾ ಇದ್ದಾರೆ ಯಾರೋ ಒಂದು ದೊಡ್ಡ ಸ್ಕೇಲ್ ಸಿನಿಮಾಗೆ, ಅಂದರೆ ತುಂಬ ಖುಷಿ ಆಗುತ್ತೆ ಅದಕ್ಕೆ. ಸೊ ಒಂದು ಫಸ್ಟ್ ಹೆಂಗೆ ಅಂದರೆ ಥ್ಯಾಂಕ್ಸ್ ಹೇಳ್ಬೇಕಾಗಿರೋದು ರಂಜಿನಿ ರಾಘವನ್ ಅವ್ರಿಗೆ. ಯಾಕಂದರೆ ಅವರು ನಮ್ಮ ಸಿನಿಮಾ ನೋಡಿ ಜಡೇಶ್ ಸರ್ಗೆ ಸಜೆಸ್ಟ್ ಮಾಡಿದ್ರಂತೆ, ಈ ಹುಡುಗ ಚೆನ್ನಾಗಿ ಮಾಡ್ತಾನಂತ. ಓಕೆ. ಸೊ ಜಡೇಶ್ ಸರ್ ಸಿನಿಮಾ ನೋಡಿ ಖುಷಿಯಾಗಿ ಈ ಥರದೊಂದು ಸ್ಕ್ರಿಪ್ಟ್ ಇದೆ, ಈ ಥರದೊಂದು ಕ್ಯಾರೆಕ್ಟರ್ ಇದೆ, ಮಾಡಬೇಕು ನೀವು ಅಂತ ಹೇಳಿ ಸಖತ್ ಖುಷಿ ಆಯಿತು. ಆ್ಯಂಡ್ ಆಲ್ಸೋ ಇನ್ನೊಂದು, ಜಡೇಶ್ ಸರ್ ಡೇರ್ ಡೆವಿಲ್ ಮುಸ್ತಫಾ ಆದಮೇಲೆ ಲ್ಯಾಂಡ್ ಲಾರ್ಡ್ ಅಲ್ಲಿ ದೇವಿ ಕ್ಯಾರೆಕ್ಟರ್ ಬೇರೆ ಥರನೇ ಇದೆ ರೈಟಿಂಗು. ಸೊ ಈ ಥರದ್ದೊಂದು ಕ್ಯಾರೆಕ್ಟರ್ ಇವ್ನು ಪ್ಲೇ ಮಾಡ್ತಾನೆ ಅಂತ ನನ್ನೊಳಗೊಂದು ಪಾಸಿಬಿಲಿಟಿ ನೋಡಿದಾರಲ್ಲ, ಸೊ ಅದಕ್ಕೆ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಲುಕ್ ಅಂಡ್ ಫೀಲ್ ನೋಡ್ತಾ ಇದ್ರೆ ಕಂಪ್ಲೀಟ್ ಚೇಂಜ್ ಓವರ್ ಇದೆ, ತುಂಬ ಚೇಂಜ್ ಓವರ್. ಇದು ಕಂಪ್ಲೀಟ್ ಕ್ಲಾಸು, ಇದು ಕಂಪ್ಲೀಟ್ ಮಾಸು. ಹೌದು. ಹೆಂಗೆ ರಿಸೀವ್ ಮಾಡ್ಕೊಂಡ್ರಿ ಅದನ್ನ? ನನಗೆ ಈಸಿ ಆಯಿತು. ಏನಂದರೆ ನಾನು ಸಿನಿಮಾ ನೋಡೋದೆಲ್ಲ ಮಾಸ್ ಸಿನಿಮಾಗಳೇ ಇಷ್ಟ ಆಗೋದೆಲ್ಲ, ಮಾಸ್ ಸಿನಿಮಾಗಳೇ. ಥಿಯೇಟ್ರಿಗೆ ಹೋಗಿ ಫುಲ್ ಸೆಲೆಬ್ರೇಟ್ ಮಾಡೋಂಥ ಸಿನಿಮಾಗಳೇ ಇಷ್ಟ ಆಗೋದು. ಸೊ ಹಾಗಾಗಿ ಗೊತ್ತಿಲ್ದಂಗೆ ಆ ಒಂದು ಮ್ಯಾನರಿಸಮು, ಬಾಡಿ ಲ್ಯಾಂಗ್ವೇಜ್ ತಗೊಂಬರ್ಬೋದು. ಸೊ ನನಗೆ ಅದೊಂದು ಈಸಿ ಆಯಿತು. ಇನ್ನೊಂದೇನು ಅಂದರೆ ಕಮ್ಯುನಿಕೇಷನ್. ಅಂದರೆ ಜಡೇಶ್ ಸರ್ ಜೊತೆ ನಾನು ಮಾತಾಡ್ಬೇಕಾರೆ, ಅವ್ರ ಸೀನ್ ಕೊರಿಯೋಗ್ರಾಫ್ ಮಾಡ್ಬೇಕಾರೆ ನಾನೇನೋ ಇಂಪ್ರೂವೈಸ್ ಮಾಡ್ತೀನಿ ಅಂದರೆ ತುಂಬ ವೆಲ್ಕಮಿಂಗ್ ಆಗಿತ್ತು ಅವ್ರ ರೆಸ್ಪಾನ್ಸು. ಸೊ ಆ ಥರ ಅಂದರೆ ನಾನೇನೋ ಮಾಡ್ತೀನಿ ಅಂದ್ರೆ ಈ ಥರ ಮಾಡ್ಬೋದಾ, ನೋಡು ಟ್ರೈ ಮಾಡೋಣ ಅನ್ನೋರು. ಸೊ ಆ ಥರ. ಓಕೆ. ಸೊ ಹಾಗಾಗಿ ಪಾತ್ರ ಕಟ್ಟೋದಕ್ಕೆ ಒಂಚೂರು ಹೆಲ್ಪ್ ಆಯ್ತದು. ಇನ್ನು ದುನಿಯಾ ವಿಜಯ್ ಅವರದ್ದು ಸಿನಿಮಾಗಳು ಬಿಫೋರ್ ಒಂದಷ್ಟು ಯಾವ್ದಾದ್ರು ನೋಡಿದ್ರಾ? ಯಾವ್ಯಾವ ಸಿನಿಮಾ ಇಷ್ಟ ಆಗಿತ್ತು ನಿಮ್ಗೆ ಅವ್ರದ್ದು? ದುನಿಯಾ ಇಷ್ಟ. ಜಾನಿ ಮೇರಾ ರಾಮ್ ಸಖತ್ ಇಷ್ಟ. ಆಮೇಲೆ ಇದಿಷ್ಟ, ಯಾವುದು ಶಂಕರ್ ಇದಿಷ್ಟ, ಯಾವುದು ಶಂಕರ್ ಐ ಪಿ ಎಸ್ ಇಷ್ಟ, ವಿಜಯಣ್ಣಂದು. ಆಮೇಲೆ ಇದಿಷ್ಟ, ದನಕಾಯಿ ಅವನು ತುಂಬಾ ಇಷ್ಟ, ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ವಿಜಯಣ್ಣ, ಅದಿಷ್ಟ. ಈ ಥರದ್ದು ಸುಮಾರು ಫಿಲ್ಮ್ಸ್ ಇದೆ. ಓಕೆ. ಇನ್ನು ಅಂದರೆ ನೀವು ನೋಡಿಕೊಂಡು ಬಂದಂತಹ ನಟನ ಜೊತೆಗೇನೆ ಸ್ಕ್ರೀನ್ ಶೇರ್ ಮಾಡುವಂಥ ಚಾನ್ಸ್ ಸಿಕ್ಕಾಗ ಹೆಂಗಿತ್ತು ನಿಮಗೆ ಒಂದು ಆ ಫೀಲ್? ಆಕ್ಟಿಂಗ್ ಮಾಡೋಕ್ಕಿಂತ ಮುಂಚೆ ಗೊತ್ತಾಯ್ತು. ಒಂದು ವೀರಬಾಹು ಮಾಡೋ ಸಮಯದಲ್ಲಿ ವಿಜಯಣ್ಣ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ರು ನಮ್ಮನ್ನ. ನಾವು ಒಂದು 5 ಜನ ಹುಡುಗರು, ಸೇಮ್ ಏಜ್, ಒಂದು ಸ್ಕೂಲ್ ಹುಡುಗರು. ಒಂದು ಕ್ಯಾರೆಕ್ಟರ್ ಇತ್ತು, ವಿಜಯಣ್ಣನ ಫ್ರೆಂಡ್ಸ್ ವೀರಬಾಹುಲಿ ಸಿನಿಮಾದಲ್ಲಿ. ಅವರು ನಮ್ಮನ್ನ ರಿಯಲ್ ಲೈಫಲ್ಲೂ ಫ್ರೆಂಡ್ಸ್ ಮಾಡ್ಕೊಂಡ್ಬಿಟ್ರು. ಅಂದ್ರೆ ಅವ್ರ ಮನೆಗೆ ಕರ್ಕೊಂಡೋಗಿ ಅಲ್ಲೇ ಊಟ ಕೊಟ್ರು ನಮ್ಗೆ, ನಮ್ಮನೇಲೇ ಉಳ್ಕೊಳ್ಳಿ ಅಂದ್ರು. ಹಂಗೆ ತುಂಬಾ ಒಂಥರ ಸ್ವಂತ ಮಕ್ಳ ತರ ನೋಡ್ಕೊಂಡ್ಬಿಟ್ರು. ಸೊ ಅವಾಗಿಂದ ಈ ಥರದೊಂದು ಕನೆಕ್ಷನ್ ಇದೆ ತುಂಬ. ಇವಾಗಲೂ ಅಷ್ಟೇ ತುಂಬ ಚೆನ್ನಾಗಿ ನೋಡ್ಕೊತಾರೆ. ಆ್ಯಂಡ್ ಆಲ್ಸೋ ಇವಾಗ ಪ್ರತಿಯೊಂದು, ನಾನು ಇದರಲ್ಲೂ ಹೇಳ್ದೆ, ನಮ್ಮದು ಟೀಸರ್ ಲಾಂಚಲ್ಲೂ ಹೇಳಿದೆ, ಏನೋ ಒಂದು ಹೊಸ ಸೀನ್ ಬಂದರೆ ಅವ್ರು ಹಿಮ್ಸೆಲ್ಫ್ ಇಸ್ ಅ ಡೈರೆಕ್ಟರ್. ಸೊ ಒಂದಿಷ್ಟು ಡೈಲಾಗ್ಸು ಅಥವಾ ಲೈನ್ಸು ಅದನ್ನೆಲ್ಲ ಕೋಲಾರ ಸ್ಲ್ಯಾಂಗ್ಗೆ ಅವರು
ಈಸಿಯಾಗಿ ಹೇಳ್ತಾರೆ ಅವ್ರು. ಕೋಲಾರ್ ಸ್ಲ್ಯಾಂಗ್ ಸಕ್ಕಲಾಗಿ ಬರುತ್ತೆ ಅವ್ರಿಗೆ. ನನಗೂ ಒಳ್ಳೊಳ್ಳೆ ಇನ್ಪುಟ್ಸ್ ಕೊಡ್ತಾ ಇದ್ರು ಸೆಟ್ ಅಲ್ಲಿ. ಸೊ ಈ ತರ ಬೇಸಿಕ್ ಬಾಂಡಿಂಗೇ ಇರೋದ್ರಿಂದ ತುಂಬಾ ಹೆಲ್ಪ್ ಆಯ್ತು ಅವ್ರ ಜೊತೆ ಆಕ್ಟ್ ಮಾಡೋದಕ್ಕೂ. ಫಸ್ಟ್ ಅವ್ರ ಜೊತೆಗೆ ಸ್ಕ್ರೀನ್ ಶೇರ್ ಇಬ್ರು ಒಂದೇ ಫ್ರೇಮ್ ಅಲ್ಲಿ ಕಾಣಿಸ್ಕೊಂಡ ನಾನು ಫಸ್ಟ್ ಯಾವ್ದು ವೀರಬಾಹುಲ ಲ್ಯಾಂಡ್ ಲಾರ್ಡ್ ಅಲ್ಲಿ ನಾನು ಅದೇ ನೋಡಿದೆ. ಅವ್ರು ನನ್ನ ಲ್ಯಾಂಡ್ ಲಾರ್ಡ್ ಅಲ್ಲಿ ವಿಜಯಣ್ಣನ ಲುಕ್ ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಕಾಣಿಸ್ತಾರೆ. ಈ ಕ್ಯಾರೆಕ್ಟರ್ ಬೇರೆ ತರಾನೇ ಪೋಟ್ರೆ ಆಗುತ್ತೆ. ಸೊ ನಾನು ಅವ್ರದ್ದು ಒಂದ್ ಸೀನ್ ಇದೆ ಆಕ್ಚುಲಿ, ಬಟ್ ಅದು ಹೇಳಂಗಿಲ್ಲ. ನೋ ಪ್ರಾಬ್ಲಮ್. ಓಕೆ. ಅಲ್ಲ ಜಸ್ಟ್ ಅಂದ್ರೆ ನನಗೆ ಏನಂತಂದ್ರೆ, ಈಗ ಮಾನಿಟರ್ ಎಲ್ಲ ನೋಡಿರ್ತೀರಾ, ಅದಾದ್ಮೇಲೆ ನಿಮ್ಗೆ ಖುಷಿ ಆಗಿರುತ್ತೆ. ಬಟ್ ಫಸ್ಟ್ ನೀವು ಮಾನಿಟರ್ ನೋಡೋದಕ್ಕಿಂತ ಮುಂಚೆನೆ ವಿಜಯಣ್ಣನ ಪಕ್ಕ ನಿಂತ್ಕೊಂಡು ಆ ಸ್ಕ್ರೀನ್ ಶೇರ್ ಮಾಡೋ ಫೀಲ್, ಅದೇ ಅಲ್ಲಿಂದ ಇಲ್ಲಿವರೆಗೂ ಏನೋ ಒಂದು ಕನೆಕ್ಷನ್ ಅನ್ಸುತ್ತೆ ನನ್ಗದು. ಅದು ಮೇ ಬಿ ಅದೇನೆ, ಏನೋ ಒಂದಿಷ್ಟು ವಿಷಯಗಳು ಲಾಜಿಕ್ ಇರಲ್ಲ, ಆ ತರದೊಂದು ಕನೆಕ್ಷನ್ ಅನ್ಸುತ್ತೆ. ಅದೊಂದು ಮತ್ತೆ ತುಂಬಾ ಖುಷಿ ಅವ್ರ ಜೊತೆ ಆಕ್ಟ್ ಮಾಡೋದು. ಯಾಕಂದ್ರೆ ಅವರು ಏನೋ ಅವ್ರ ಜರ್ನಿ ಎಲ್ಲರೂ ನೋಡಿದೀವಿ ನಾವು. ಸೊ ಅಂತ ಒಬ್ಬ ನಟನ ಜೊತೆ ಆಕ್ಟ್ ಮಾಡೋದು ಸಖತ್ ಖುಷಿ. ನರಸಿಂಹರಾಮ್ ಅವರು ಕೂಡ ಕನ್ನಡದ ಲೇಡಿ ಸೂಪರ್ ಸ್ಟಾರ್ ಅಂತ ಅವರು ಇದ್ದಾರೆ ಸಿನಿಮಾದಲ್ಲಿ. ಅವ್ರ ಜೊತೆ ಸ್ಕ್ರೀನ್ ಶೇರಿಂಗ್ ಹೌದು, 1-2-3 ಸೀನ್ ಇತ್ತು ಅವ್ರ ಜೊತೆ. ಅವ್ರ ಬಗ್ಗೆ ಹೇಳೋದಾದ್ರೆ ಅವ್ರ ಜೊತೆನೂ ತುಂಬಾ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತಾರೆ ಅವರು. ಸೊ ಸಖತ್ ಅವ್ರ ಪ್ರೆಸೆನ್ಸ್ ತುಂಬಾ ಚೆನ್ನಾಗಿದೆ. ಇಡೀ ಕಾಸ್ಟ್ ಆಕ್ಚುಲಿ ಏನೋ ಯಾವುದು ಲ್ಯಾಂಡ್ ಲಾರ್ಡ್ ಕಾಸ್ಟ್, ರಚಿತಾ ಅವ್ರಾಗಿರ್ಬೋದು, ವಿಜಯಣ್ಣ ಆಗಿರ್ಬೋದು, ರಿತನ್ಯ ಅವ್ರಾಗಿರ್ಬೋದು, ತುಂಬಾ ಖುಷಿ ಕೊಡ್ತು. ಯಾಕಂದ್ರೆ ಒಬ್ಬ ಹೊಸಬನ್ನ ತುಂಬಾ ಬೇಗ ಕಂಫರ್ಟಬಲ್ ಮಾಡ್ತಾರೆ ಅವರೆಲ್ಲ. ಸೊ ಅದು ಆ ಫ್ಯಾಕ್ಟರ್ ತುಂಬಾ ಖುಷಿ ಆಯ್ತು. ಕಂಫರ್ಟಬಲ್ನೆಸ್ ಸಿಕ್ಕಾಗ್ಲೇನೆ ಒಂದು ಒಳ್ಳೆ ಔಟ್ಪುಟ್ ಹೊರಗಡೆ ಬರುತ್ತೆ. ಅದು ನಿಮ್ಗೆ ಲ್ಯಾಂಡ್ ಲಾರ್ಡ್ ಸಿಕ್ಕಿದೆ. ಓಕೆ. ಅದರಲ್ಲೂ ರಿತನ್ಯ, ದುನಿಯಾ ವಿಜಯ್ ಅವರ ಮಗಳು, ಫಸ್ಟ್ ಟೈಮ್ ಆಕ್ಟ್ರೆಸ್ ಆಗಿ ಕನ್ನಡ ಇಂಡಸ್ಟ್ರಿಗೆ ಪರಿಚಯ ಆಗ್ತಿದ್ದಾರೆ. ಅವರಿಗೆ ನೀವು ಅವ್ರದ್ದು ಪೇರ್ ಅಂತಂದಾಗ ಹೆಂಗ ಅನಿಸ್ತು ನಿಮ್ಗೆ? ಚೆನ್ನಾಗ್ ಅನ್ಸ್ತು. ಒಂದೇನು ಅಂದ್ರೆ ನಾನು ಅವ್ರ ಜೊತೆ ಫಸ್ಟ್ ದಿನ ಸೆಟ್ಟಲ್ಲಿ ಆಕ್ಟ್ ಮಾಡಕ್ ಹೋದಾಗ, ಇವಾಗ ತುಂಬಾ ಮುಂಚೆಯಿಂದ ಪರಿಚಯ ಇರೋರು ಆಕ್ಟ್ ಮಾಡ್ತಾರಲ್ಲ ಸ್ಟೇಜ್ಗೆ ಹೋಗಿ ನಾಟಕದಲ್ಲಿ, ಆ ತರ ಫೀಲ್ ಆಯ್ತು. ಓಕೆ. ಯಾಕಂದ್ರೆ ಅವ್ರು ಸಖತ್ ಒಳ್ಳೆ ಪರ್ಫಾರ್ಮರ್. ಇವಾಗ ಯೂಶಲಿ ಆಕ್ಟಿಂಗ್ ಅಲ್ಲಿ ನಾನೇನೋ ಹಿಂಗ್ ಕೊಟ್ರೆ ಆ ಕಡೆಯಿಂದ ಏನೋ ಬರುತ್ತೆ, ಅದನ್ನ ತುಂಬಾ ಫ್ಲಾಲೆಸ್ ಆಗಿ ಮಾಡ್ತಾ ಇದ್ರು ಅವರು. ಸೊ ಅದು ಸಖತ್ ಖುಷಿ ಆಯ್ತು. ಅದು ಕ್ಯಾರಿ ಆಯ್ತು ಆಕ್ಚುಲಿ. ಅದು ಥ್ರೂ ಔಟ್ ದ ಫಿಲ್ಮ್ ಶೂಟಿಂಗ್ ಏನಿದೆ ಅದು ಕ್ಯಾರಿ ಆಯ್ತು. ಇನ್ನ ಒಂದು ಕ್ಯೂರಿಯಾಸಿಟಿ ಏನಪ್ಪಾ ನನಗೆ ಅಂತಂದ್ರೆ, ವಿಜಯಣ್ಣ ಅಲ್ಲಿರ್ತಾರೆ, ಹೀಸ್ ಅ ಹೀರೋ, ಮಗಳು ಅವ್ರು ನಿಮ್ಗೆ ಹೀರೋಯಿನ್. ಅಲ್ಲೇ ತಂದೆ ಮಗಳು ಇಬ್ರು ಇದ್ದಾಗ, ಅಂದ್ರೆ ಮಗಳ ಜೊತೆಗೆ ಆಕ್ಟಿಂಗ್ ಮಾಡ್ಬೇಕಾದ್ರೆ ಹೆಂಗಿರ್ತಾ ಇತ್ತು? ವಿಜಯಣ್ಣ ಫಸ್ಟ್ ಡೇನೆ ಕಂಫರ್ಟಬಲ್ ಮಾಡ್ಬಿಟ್ರು. ಓಕೆ. ಅಂದ್ರೆ ಆರಾಮಾಗಿ ಆಕ್ಟ್ ಮಾಡ್ರು ಇಬ್ರುವೆ. ಸೊ ಅಷ್ಟೇ ಸಾಕಲ್ಲ. ಸೊ ಆ ಕಾನ್ಶಿಯಸ್ನೆಸ್ ಫಸ್ಟ್ ಡೇನೆ, ನಮ್ದು ಫಸ್ಟ್ ಡೇ ಆಫ್ ಶೂಟೇನೆ ಹೊಟ್ಟೋಯ್ತು. ಆ ಒಂದು ಸಣ್ಣ ಕಾನ್ಶಿಯಸ್ನೆಸ್ ಇರುತ್ತೆ ಎಲ್ಲರಿಗೂ, ಯೂಶಲಿ ಆಕ್ಟರ್ಸ್ಗೆ. ಬಟ್ ಅದನ್ನೇ ಆರಾಮಾಗಿ ಆಕ್ಟ್ ಮಾಡ್ರು, ಫಿಲಮ್ ಕಂಡ್ರು, ಕ್ಯಾರೆಕ್ಟರ್ಸ್ ಚೆನ್ನಾಗಿ ತಗೊಂಡ್ಬರ್ಬೇಕು ಅಂತ. ಆಸ್ ಎ ರಿತನ್ಯ ಫಾದರ್, ದುನಿಯಾ ವಿಜಯ್ ಅವರು ಹೆಂಗಿರ್ತಿದ್ರು ಸೆಟ್ಟಲ್ಲಿ? ಆಸ್ ಎ ಫಾದರ್, ನಾಟ್ ಹೀರೋ. ಆಸ್ ಎ ಫಾದರ್ ಹಿ ಇಸ್ ವೆರಿ ಪ್ರೊಫೆಷನಲ್. ಓಕೆ. ಸೆಟ್ಸ್ ಅಲ್ಲಿ. ಓಕೆ. ಸೊ ಅದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ತುಂಬಾ ಪ್ರೊಫೆಷನಲ್ ಅವ್ರು ಆಸ್ ಎ ಫಾದರ್ ಸೆಟ್ಸ್ ಅಲ್ಲಿ. ಓಕೆ. ನಿಮ್ಮಿಬ್ರು ಸೀನ್ಗಳು ಏನಾದ್ರು ಬಂದಾಗ ನಿಮ್ಗೆ ಒಂದಷ್ಟು ಇನ್ಪುಟ್ಸ್ ಕೊಡೋರು, ನೆನ್ಸ್ಕೊಳ್ಳೋದಾದ್ರೆ ಏನು ಯಾವ್ದಾದ್ರು ಒಂದು ಘಟನೆ ನೆನ್ಸ್ಕೊಳ್ಳೋದಾದ್ರೆ? ಫಸ್ಟ್ ಡೇ ಆಫ್ ಶೂಟ್ ಇದೇನೆ, ಲ್ಯಾಂಗ್ವೇಜ್ ಹೇಳಿದ್ನಲ್ಲ, ಇಬ್ರಿಗೂ ಅವರು ಹೇಳೋರು, ಅವರೇ ಒಂದಿಷ್ಟು ಹೇಳೋರು ಅದನ್ನ ಅವ್ರ ಸ್ಟೈಲಲ್ಲಿ, ಅದು ಕೋಲಾರ ಸ್ಲ್ಯಾಂಗ್ ಅಲ್ಲಿ ಹೇಳೋರು, ಈ ತರ ಬರಬೇಕು, ಈ ತರ ಫ್ಲೋ ಇರುತ್ತೆ ಲ್ಯಾಂಗ್ವೇಜ್ದು, ನೀವು ನಿಮ್ ರೀತಿಲಿ ಅದನ್ನ ಮಾಡಿ ಅಂತ ಹೇಳೋರು. ಆಮೇಲೆ ಸೆಟ್ಟಲ್ಲೂ ಅಷ್ಟೇ, ಸೆಟ್ಟಲ್ಲೂ ಅದೇ ನಾನು ಹೇಳಿದ್ನಲ್ಲ, ಚೆನ್ನಾಗಿ ಆಕ್ಟ್ ಮಾಡ್ಬೇಕಂದ್ರೆ ಮಾಡೋರು ಅಂತ ಕಂಫರ್ಟೇಬಲ್ ಮಾಡೋರು. ಸೊ ಆ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ಅದು ಬಿಟ್ಟು ಬೇರೆ ದಿನ ಎಲ್ಲ ಒಂದಿಷ್ಟು ಅವರು ಆಕ್ಟ್ ಮಾಡ್ತಾ ಇದ್ರು, ಹಂಗಿತ್ತು. ಸೊ ಸುಮಾರು ಈ ತರದೊಂದು ಏನೋ ಒಳ್ಳೊಳ್ಳೆ ಕಲಿಕೆ ಆಯ್ತು ಅಂತ ಹೇಳ್ಬೋದು. ಅದರಲ್ಲೂ ದುನಿಯಾ ವಿಜಯ್ ಅವರ ಸಿನಿಮಾ ಅಂತಂದ್ರೆ ಆಕ್ಷನ್ ಸೀಕ್ವೆನ್ಸ್ಗಳಿಗೆ ಬಹಳ ಫೇಮಸ್. ಅವರೆಲ್ಲ ಅಂದ್ರೆ ಸಿನಿಮಾದ ಸ್ಟಾರ್ಟಿಂಗ್ ಸಿನಿಮಾಯಿಂದ ಇವಾಗಿನವರೆಗೂ ರಿಯಲ್ ಆಗಿ ಆಕ್ಷನ್ ಮಾಡ್ಕೊಂಡು ಬಂದಿರುವಂತಹ ಕೆಲವೊಂದಷ್ಟು ಹೀರೋಗಳಲ್ಲಿ ದುನಿಯಾ ವಿಜಯ್ ಕೂಡ ಒಬ್ರು. ಆಕ್ಷನ್ ಸೀಕ್ವೆನ್ಸ್ಗಳ ಬಗ್ಗೆ ಮಾತನಾಡೋದಾದ್ರೆ ಅವ್ರ ಜೊತೆಗೆ ಏನಾದ್ರು ನಿಮ್ದು ಆಕ್ಷನ್ ಸೀಕ್ವೆನ್ಸ್? ಅವ್ರ ಜೊತೆಗೆ ಇದು ಇಲ್ಲ, ಆಕ್ಷನ್ ಜೊತೆಗೆ ಶೂಟ್ ಅಲ್ಲಿ ನೋಡಿದ್ದೆ, ಮತ್ ಟೀಸರ್ ಅಲ್ಲೂ ಗ್ಲಿಮ್ಸ್ ಅಲ್ಲೂ ನೋಡಿದ್ವಲ್ಲ. ಸೊ ಸಖತ್ ಗ್ರೇಸ್ಫುಲ್ ಆಗಿ ಮಾಡ್ತಾರೆ, ತುಂಬಾ ಚೆನ್ನಾಗಿ ಮಾಡ್ತಾರೆ. ಅಂದ್ರೆ ಈ ಚಿತ್ರಗಳಲ್ಲಿ ನೋಡ್ತೀವಲ್ಲ ನಾವು ಒಂದಿಷ್ಟು ಆಕ್ಷನ್ಸ್ಗಳನ್ನ ಡ್ರಾಯಿಂಗ್ ಏನಾದ್ರು ಮಾಡಿದ್ರೆ ಆತರ ಕಾಣುತ್ತೆ. ಅವ್ರದ್ದು ಪ್ರತಿಯೊಂದು ಮೂವ್ಮೆಂಟ್ ಅಷ್ಟು ಪ್ರಿಸಿಷನ್
ಇರುತ್ತೆ ಅವ್ರ ಅಂದ್ರೆ ಆಕ್ಷನ್ಸ್ Perfection. ಪರ್ಫೆಕ್ಷನ್. ಸೊ ಅದು ನಾನು ಟೀಸರ್ ಅಲ್ಲಿ ನೋಡಿದಾಗ್ಲೂ ಹಂಗೆ ಅನ್ಸಿತ್ತು. ಥಿಯೇಟರ್ ಫುಲ್ಲು ನನ್ನ ಫ್ರೆಂಡು ಬಂದಿದ್ದ, ಸೊ ಫುಲ್ ಕಿರ್ಚಾಡ್ಕೊಂಡು ಟೀಸರ್ನು ಹಂಗೆ ಸೆಲೆಬ್ರೇಟ್ ಮಾಡಿದ್ವಿ. ಓಕೆ ಓಕೆ. ಇನ್ನು ಅವ್ರ ಆಕ್ಷನ್ ಸೀಕ್ವೆನ್ಸ್ ನೀವು ನೋಡಿದಾಗ, ಡೈರೆಕ್ಟ್ ಆಗಿ ನೋಡಿದಾಗ, ಸೆಟ್ಟಲ್ಲಿ ನೋಡಿದಾಗ ಆಸ್ ಎ ಎನರ್ಜಿ, ಆಸ್ ಆಕ್ಟರ್ ನಿಮ್ಗೆ ಏನು ಫೀಲ್ ಆಗುತ್ತೆ? ಎನರ್ಜಿ ತಗೋಬೇಕು ಅಂತ ಅನಿಸ್ತು. ಎನರ್ಜಿನ ಇಂಪುಟ್ ಆಗಿ ತಗೋಬೇಕು ಅವ್ರಿಗೆ. ಬಟ್ ಅವ್ರು ತುಂಬಾ ರಿಸ್ಕ್ ತಗೊಂಡು ಕೆಲವೊಂದು ಆಕ್ಷನ್ ಸೀಕ್ವೆನ್ಸ್ ಮಾಡ್ತಾರೆ. ಹೌದು ಹೌದು. ಅದನ್ನೆಲ್ಲ ನಮ್ದ್ರಲ್ಲಿ ಡಿಸ್ಕ್ರೈಬ್ ಮಾಡ್ತೀರಾ? ನಾನ್ ನೋಡಿದ ದಿನದಲ್ಲಿ ಬೇರೆ ಶೂಟ್ ಏನಾಯ್ತು ಓಕೆ ಓಕೆ. ಅದಿರ್ಲಿಲ್ಲ. ಬಟ್ ಅದೇನೆ ರಿಸ್ಕ್ ತಗೊಂಡ್ ಮಾಡೋದು, ದಟ್ಸ್ ಇಸ್ ಡೆಡಿಕೇಶನ್. ಸೊ ಅದನ್ನ ತೋರಿಸುತ್ತೆ. ಮತ್ತೆ ತುಂಬಾ ಇವಾಗ ನನಗನ್ಸೋದು ಇವಾಗ ನನಗೇನೋ ಆಕ್ಟ್ ಮಾಡ್ಬೇಕಾರೇನೋ ಒಂದಿಷ್ಟು ವಿಷಯದಲ್ಲಿ ಪ್ಯಾಷನೇಟ್ ಆಗಿ ಮಾಡ್ತೀನಿ ಒಂದಿಷ್ಟು ವಿಷಯಗಳು. ಅಂದ್ರೆ ಇವಾಗೇನೋ ಆಕ್ಟಿಂಗ್ ಅಲ್ಲಿ ಏನೋ ಸುಮ್ಮನೆ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಸ್ಲ್ಯಾಂಗ್ ಅಂತ ಇರ್ಬೋದು, ಅವಾಗ ಆ ಸ್ಲ್ಯಾಂಗಲ್ಲಿ ಏನೋ ನಂಗೆ ಮಜಾ ಕೊಡೋಕೆ ಶುರು ಮಾಡುತ್ತೆ, ಅದನ್ನ ನಾನೇನೋ ತೊಗೊಂಬರಕ್ಕೆ ಶುರು ಮಾಡ್ತೀನಿ. ಅಥವಾ ಏನೋ ಒಂದು ಬಾಡಿ ಲ್ಯಾಂಗ್ವೇಜ್ನ ಮ್ಯಾನರಿಸಮ್ನ ತೊಗೊಂಬರಕ್ಕೆ ಶುರು ಮಾಡ್ತೀನಿ. ಅವಾಗ ಹಂಗೇನೆ ಫೈಟಲ್ಲೂ ಅದು ಸಿಗುತ್ತೆ ಅನ್ಸುತ್ತೆ. ಫೈಟಲ್ಲೂ ಆ ಒಂದೇನೋ ಮಜಾ ಕೊಡೋ ಎಲಿಮೆಂಟ್ ಸಿಗುತ್ತೆ ಅನ್ಸುತ್ತೆ. ಇವಾಗ ಯಾವುದೋ ನಮ್ಮ ಕ್ಯಾರೆಕ್ಟರ್ ಪ್ಲೇ ಮಾಡ್ಬೇಕಾದ್ರೆ ಆ ಕ್ಯಾರೆಕ್ಟರ್ದು ಯಾವುದೋ ಹೊಸ ಪಾಸಿಬಿಲಿಟಿ ಸಿಕ್ಕಾಗ ಆಸ್ ಅನ್ ಆಕ್ಟರ್ ನಂಗೆ ಮಜಾ ಕೊಡೋಕೆ ಶುರು ಮಾಡುತ್ತೆ. ಯಾಕಂದ್ರೆ ಹೊಸದೇನೋ ನಾನು ಗಿಟ್ಟಿಸ್ಕೊಂಡೆ, ಏನೋ ತಗೊಂಬಂದೆ ಕ್ಯಾರೆಕ್ಟರ್ಗೆ ಅಂತ. ಸೊ ಹಂಗೆ ಫೈಟಲ್ಲೂ ಇರ್ಬೋದು ಅನ್ಸುತ್ತೆ ನನಗೆ. ಎಸ್. ಇನ್ನು ಲ್ಯಾಂಗ್ವೇಜ್ನ ಮೇಲೆ ಹಿಡಿತ ಅಂತ ಬಂದಾಗ ಮೋಸ್ಟ್ಲಿ ಶಿಶಿರ್ ಅವ್ರಿಗೆ ಲ್ಯಾಂಗ್ವೇಜ್ನ ಮೇಲೆ ಭಾಳ ದೊಡ್ಡ ಹಿಡಿತ ಇರಬೇಕು. ಅಂದರೆ ಫಸ್ಟ್ ಸಿನಿಮಾದಲ್ಲಿ ಮುಸ್ಲಿಂ ಸ್ಲ್ಯಾಂಗ್ ಕನ್ನಡ, ಸೆಕೆಂಡ್ ಸಿನಿಮಾದಲ್ಲಿ ಕೋಲಾರ್ ಸ್ಲ್ಯಾಂಗ್ ಕನ್ನಡ. ಹಿಡಿತ ಅಂದರೆ ನನಗೆ ಬೇಸಿಕ್ ಐಡಿಯಾ ಇತ್ತು ಕೋಲಾರ್ ಸ್ಲ್ಯಾಂಗ್ ಕನ್ನಡ ಬಗ್ಗೆ. ಬಟ್ ಒಂದು ಡೈರೆಕ್ಷನ್ ಟೀಮ್ಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕಂದ್ರೆ ಅಲ್ಲೊಬ್ರು ಮಂಜು ಅಂತಿದ್ದಾರೆ, ಅವರು ಕೋಲಾರ ಸ್ಲ್ಯಾಂಗ್ದು ಒಂದಿಷ್ಟು ಕರೆಕ್ಷನ್ಸು ಮಾಡ್ತಾರೆ. ಸೊ ನಾನು 1-2-3 ಬುಕ್ ಓದಿದ್ದೆ ಕೋಲಾರ ಸ್ಲ್ಯಾಂಗ್ದು. ಸಿನಿಮಾ ಪ್ರಾಜೆಕ್ಟ್ ಯಾವಾಗ ಕೇಳಿದ್ರು ಅವಾಗ 1-2-3 ಪುಸ್ತಕಗಳು ಓದಿದ್ದೆ. ಮತ್ತೆ ನಾನು ಒಂದು ನಾಟಕ ಮಾಡಿದ್ದೆ, ಕೋಟ್ಕಾನಹಳ್ಳಿ ರಾಮಯ್ಯ ಅಂತ ಇದ್ದಾರೆ, ಅವರದ್ದು ನಾಯಿ ತಿಪ್ಪ ಮತ್ತೆ ರತ್ನಪಕ್ಷಿ ನಾಟಕ ಮಾಡಿದ್ದೆ. ಅಲ್ಲಿ ಒಂದಿಷ್ಟು ಕಡೆ ಕೋಲಾರ ಸ್ಲ್ಯಾಂಗ್ ಇತ್ತು, ಚಿಕ್ಕದ್ರಲ್ಲಿ ಒಂದು ಐಡಿಯಾ ಇತ್ತು. ಬಟ್ ಓವರ್ ದ ಪೀರಿಯಡ್ ಆಫ್ ಟೈಮ್ ಅದು ಮರ್ತೋಗುತ್ತೆ ಯೂಶಲಿ ಯಾರಿಗೆ ಆದ್ರೂ. ಸೊ ಅವಾಗ 1-2-3 ಬುಕ್ ಓದಿದ್ದೆ, ಅದು ಹೆಲ್ಪ್ ಮಾಡಿತ್ತು. ಮತ್ತೆ ರ್ಯಾಂಡಮ್ ಆಗಿ 1-2-3 ಒಂದಿಷ್ಟು ರೀಲ್ಸ್ ನೋಡಿದೆ, ಈ ಕೋಲಾರ ಸ್ಲ್ಯಾಂಗ್ ಅಲ್ಲಿ ಮಾತಾಡ್ತಾರೆ, ಆ ರೀಲ್ಸ್ ಎಲ್ಲ ನೋಡಿದ್ದೆ. ಅದೊಂಚೂರು ಹೆಲ್ಪ್ ಮಾಡಿದೆ ನನಗೆ ಇದು ಆಕ್ಟ್ ಮಾಡೋದಕ್ಕೆ. ಏನಾದರೂ ಹೇಳ್ಬೋದಾ ಇಫ್ ಪಾಸಿಬಲ್ ಕೋಲಾರ್ ಸ್ಲ್ಯಾಂಗ್ ಅಲ್ಲಿ ಈ ಸಿನಿಮಾಗೆ ಸಂಬಂಧಪಟ್ಟಂಗೆ? ಈ ಸಿನಿಮಾ ಸಂಬಂಧಪಟ್ಟಂಗೆ ನಾನು ಡೈಲಾಗ್ಸೇ ಮರ್ತ್ಬಿಟ್ಟಿದ್ದೀನಿ. ಅಂದ್ರೆ ಈ ಕೋಲಾರ ಸ್ಲ್ಯಾಂಗ್ ಡೈಲಾಗ್ಸ್ ಹೆಂಗೆ ಅಂದ್ರೆ ತುಂಬಾ ಸ್ಪೆಸಿಫಿಕ್ ಡೈಲಾಗ್ಸ್ ಇರುತ್ತೆ, ಸ್ಪೆಸಿಫಿಕ್ ವರ್ಡ್ಸ್ ಇರುತ್ತೆ. ಓಕೆ. ಅದೆಲ್ಲ ಸೇರಿಸಿ ಲೈನ್ಸ್ ಇರುತ್ತೆ ಅದರಲ್ಲಿ. ಸೊ ಆ ಫ್ಲೋ ತಗೊಂಬರೋದು ನಾನು ಪ್ರಿಪೇರ್ ಆಗೇ ಬಂದ್ಬಿಡುವೆ. ಓಕೆ ಓಕೆ. ಇಲ್ಲ ಅಂದ್ರೆ ಸುಮ್ಮನೆ ಒಂದು ಟಾಸ್ಕ್ ಕೊಡೋ ಲೆಕ್ಕದಲ್ಲಿ ಹೋದ್ರೆ, ಈಗ ಸುಮ್ಮನೆ ನಾನು ನಿಮ್ಗೆ ಟಾಸ್ಕ್ ಕೊಡ್ತೀನಿ. ಈಗ ನಿಮ್ಗೆ ಇದರಲ್ಲಿ ಲ್ಯಾಂಡ್ ಲಾರ್ಡ್ ಅಲ್ಲಿ ಫುಲ್ ಕಂಪ್ಲೀಟ್ ಮಾಸ್ ಕ್ಯಾರೆಕ್ಟರ್ ಶಿಶಿರ್ದು ಅಂತ ಕೇಳ್ಬಿಟ್ಟಿದ್ದೀನಿ. ಆ ಮಾಸ್ ಕ್ಯಾರೆಕ್ಟರ್ ಬಗ್ಗೆ ಶಿಶಿರ್ ಕೋಲಾರ್ ಸ್ಲ್ಯಾಂಗ್ ಅಲ್ಲಿ ಹೇಳ್ಬೇಕು ಇವಾಗ. ನಿಮ್ಮ ಮಾಸ್ ಕ್ಯಾರೆಕ್ಟರ್ ಬಗ್ಗೆ. ನನ್ನ ಮಾಸ್ ಕ್ಯಾರೆಕ್ಟರ್ ಇಷ್ಟೊತ್ತಂಗ ಅಂದ್ರೆ ಇವಾಗ ನಾನು ನಿಮಗೆ ನಾರ್ಮಲ್ ಆಗಿ ಪ್ರಶ್ನೆ ಕೇಳ್ತಾ ಇದ್ದೀನಿ, ನೀವು ನಿಮ್ಮ ಸ್ಲ್ಯಾಂಗ್ ಅಲ್ಲಿ ಆನ್ಸರ್ ಕೊಡ್ತಾ ಇದ್ರೆ ಇದನ್ನ ಕೋಲಾರ್ ಸ್ಲ್ಯಾಂಗ್ ಅಲ್ಲಿ ಕೊಡಿ ನೋಡೋಣ. ಓಕೆ, ಜಸ್ಟ್ ಒಂದು ಟ್ರೈ ಕೊಡಿ. ಇದು ಎಕ್ಸ್ಪ್ಲೇನ್ ಮಾಡ್ಬೇಕಾ ಮಾಸ್ ಕ್ಯಾರೆಕ್ಟರ್ ಹೆಂಗೆ? ಮಾಸ್ ಕ್ಯಾರೆಕ್ಟರ್ ನಿಮ್ದು ಹೆಂಗಿತ್ತು ಅಂತ. ಓಕೆ ಓಕೆ. ಅವ್ರುಗಳು ಮಾಸ್ ಕ್ಯಾರೆಕ್ಟರ್ಗಳು ಕೊಟ್ಟವ್ರೆ ನಮಗೆ. ಸ್ಕ್ರಿಪ್ಟ್ಗಳು ಕೊಟ್ಬಿಟ್ಟು ಏನೇನೋ ಪದಗಳು ಹೇಳ್ಬೇಕು ಅಂತ ಹೇಳ್ತಾರೆ. ಹೆಂಗ್ ಹೇಳೋದು? ಹೆಂಗ್ ಹೇಳೋದು ನೀವೇ ಹೇಳಿ ಮಂಜು ಅವರೇ. ಹೇಳು ಕಷ್ಟ ಆಯ್ತದೆ. ಸೂಪರ್ ಸೂಪರ್. ಈಗ ಕಾಮನ್ ಲ್ಯಾಂಗ್ವೇಜ್ ಅಲ್ಲಿ ಹೇಳಿ, ನೋ ಪ್ರಾಬ್ಲಮ್. ಈ ಕಂಪ್ಲೀಟ್ ಆಗಿ ಈ ಮಾಸ್ ಕಂಪ್ಲೀಟ್ ಆಗಿ ಮಾಸ್ ಆಗಿರುವಂತ ಒಂದು ಕ್ಯಾರೆಕ್ಟರ್ ಲ್ಯಾಂಡ್ ಲಾರ್ಡ್ ನಲ್ಲಿ ನಿಮ್ ಕ್ಯಾರೆಕ್ಟರ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋದಾದ್ರೆ ಹೆಂಗಿದೆ ಕ್ಯಾರೆಕ್ಟರ್? ಏನ್ ಎಕ್ಸ್ಪೆಕ್ಟ್ ಮಾಡ್ಬೋದು ಆಡಿಯನ್ಸ್ ನಿಮ್ ಕಡೆಯಿಂದ? ಒಂದು ಅದೇನೆ, ಬೇರೆ ರೀತಿನೇ ಕ್ಯಾರೆಕ್ಟರ್ ಆಗಿರೋದ್ರಿಂದ ಒಂದು ಬೇರೆ ಥರನೇ ಶೇಡು ನೋಡೋಕೆ ಸಿಗುತ್ತೆ ಆಡಿಯನ್ಸ್ಗೆ. ಆ್ಯಂಡ್ ಆಲ್ಸೋ ಜಡೇಶ್ ಸರ್ದು ಪ್ರೀವಿಯಸ್ ವರ್ಕ್ನ ನೋಡ್ಕೊಂಡು ಬಂದರೆ ಯಾವುದು ಗುರು ಶಿಷ್ಯರು ಆಗಿರ್ಬೋದು, ಜೆಂಟಲ್ಮೆನ್ ಆಗಿರ್ಬೋದು. ಸೊ ಗುರು ಶಿಷ್ಯರನ್ನ ಸ್ಟೋರಿ ಅವರೇ ಬರ್ದಿರೋದು. ಗುರು ಶಿಷ್ಯರನ್ನ ನಾವು ಥಿಯೇಟ್ರಿಗೆ ಹೋಗಿದ್ವಿ, ನಾವು DDM ಟೀಮ್ ಎಲ್ಲ ಥಿಯೇಟ್ರಿಗೆ ಹೋಗಿ ಫುಲ್ ಸೆಲೆಬ್ರೇಟ್ ಮಾಡಿದ್ವಿ. ಲಾಸ್ಟಲ್ಲಿ ಡೈ ಹೊಡಿತಾನಲ್ಲ, ಸೊ ಅವಾಗ ಫುಲ್ ವಿಷಲ್ ಎದ್ದು ನಿಂತ್ಕೊಂಡೆಲ್ಲ ವಿಷಲ್ ಹೊಡಿದ್ವಿ. ಸೊ ಈ ಥರ ಅವರು ತುಂಬ ನೀಟ್ ಆ್ಯಂಡ್ ಕ್ರಿಸ್ಪ್ ಇರುತ್ತೆ ಅವ್ರ ಕ್ರಾಫ್ಟ್, ತುಂಬ. ಮತ್ತೆ ಎಲ್ಲರಿಗೂ ಅರ್ಥ ಆಗೋ ಥರ ಇರುತ್ತೆ, ಪ್ರತಿಯೊಬ್ಬರು ನೋಡಿದ್ರು ಪಾಸ್ ಆಗುತ್ತೆ ಏನ್ ವಿಷಯ ಹೇಳಕ್ ಹೊರಡ್ತಾ ಇದಾರೆ ಇವ್ರಂತ. ಸೊ ಇದರಲ್ಲೂ ಅದೇ ತರದೊಂದು ಎಕ್ಸ್ಪೆಕ್ಟ್ ಮಾಡ್ಬೋದು. ಅಂಡ್ ನನ್ನ ಕ್ಯಾರೆಕ್ಟ್ರು ಒಬ್ಬ ಲವರ್ ಬಾಯ್, ಒಂದೊಳ್ಳೆ ಮಾಸ್ ಲವರ್ ಬಾಯ್. ಹಂಗಿದೆ. ಖುಷಿ ಕೊಟ್ಟಿದೆ ನಿಮಗೆ? ಖುಷಿ ಕೊಟ್ಟಿದೆ ಸಿನಿಮಾ. ಓಕೆ. ಸಿನಿಮಾ ಅಂದ್ರೆ ಆಡಿಯನ್ಸ್ ತುಂಬಾ ಎಕ್ಸ್ಪೆಕ್ಟೇಷನ್ ಇದೆ, ಈ ಸಿನಿಮಾ ಮೇಲೆ ತುಂಬಾ ಎಕ್ಸ್ಪೆಕ್ಟೇಷನ್ ಇದೆ. ಅವ್ರಿಗೊಂದು ಚಿಕ್ಕ ಹಿಂಟ್ ಕೊಡೋದಾದ್ರೆ ಸಿನಿಮಾ ಮೇಲಿರೋ ಎಕ್ಸ್ಪೆಕ್ಟೇಷನ್ಗೆ ಒಂದ್ ಚಿಕ್ಕ ಹಿಂಟ್ ಅಂದ್ರೆ ಹೆಂಗಿದೆ ಸಿನಿಮಾ ಅಂದ್ರೆ ತುಂಬಾ ಕಾಯ್ತಿದ್ದಾರೆ. ಈವನ್ ನಾನು ಸೇರಿ ತುಂಬಾ ಜನ ಈ ಸಿನಿಮಾ ಕಾಯ್ತಿದ್ದಾರೆ. ಒಂದ್ ಚಿಕ್ಕ ಹಿಂಟ್ ಕೊಡೋದಾದ್ರೆ ಇವಾಗ ಟೀಸರ್ ಏನ್ ನೋಡಿದ್ದಾರೆ ಅದ್ರ 10x ಆಕ್ಷನ್ ಇರುತ್ತೆ. 10x. ಸೊ ಅದಂತೂ
ಕನ್ಫರ್ಮ್. ಓಕೆ. ಆಮೇಲೆ ಇನ್ನೊಂದು ಇನ್ನೂ ಒಂದಿಷ್ಟು ಕ್ಯಾರೆಕ್ಟರ್ಗಳದ್ದು ಗ್ಲಿಮ್ಸಸ್ ಇನ್ನೂ ನೋಡಕ್ಕೆ ಹೆಚ್ಚು ಸಿಕ್ಕಿಲ್ಲ ಆಡಿಯನ್ಸ್. ಸೊ ಅದು ತುಂಬಾ ಚೆನ್ನಾಗಿರುತ್ತೆ. ಸಾಕಷ್ಟು ಹೊಸತನ ಏನಾದ್ರು ಸಿಗುತ್ತಾ ಸಿನಿಮಾದಲ್ಲಿ? ಡೆಫಿನೆಟ್ಲಿ ಅಥೆಂಟಿಸಿಟಿ ಸಿಗುತ್ತೆ, ಅಥೆಂಟಿಕ್ ಆಗಿರುತ್ತೆ ತುಂಬಾ. ಓಕೆ. ಅಂದ್ರೆ ಇವಾಗ ಯಾವುದೋ ವಿಜುವಲಿ ಇವಾಗ ಟೀಸರ್ ನೋಡಿದ್ರೂ ಅನ್ಸ್ಬೋದು ನಿಮ್ಗೆ, ವಿಜುವಲಿ ಯಾವುದೋ ಒಂದು ಹಳ್ಳಿ, ಒಂದು 70s 80s ಅಲ್ಲಿ ಹಳ್ಳಿ ಏನ್ ನೋಡ್ತೀವೋ ಹಂಗೆ ಕಾಣುತ್ತೆ. ಸೊ ಸ್ವಾಮಿ ಸರ್ ಅದನ್ನ ತುಂಬಾ ಚೆನ್ನಾಗಿ ಅಚೀವ್ ಮಾಡಿದ್ದಾರೆ, ಅದೊಂದು. ಆಮೇಲೆ ಕತೆನೇ ನಮ್ಮ ಒಂದು ಮಣ್ಣಿನ ಕತೆ, ನಾನು ಹೇಳಿದ್ನಲ್ಲ ನಮ್ಗೆ ಸಿಕ್ತಾಗ್ಲೇನೆ. ಸೊ ಒಂದು ಒಳ್ಳೆ ಕನ್ನಡ ಕತೆ ಏನು ತುಂಬಾ ಒಂದು ಶಾರ್ಟ್ ಅಲ್ಲಿ ಹೇಳ್ಬೋದು ಅಂದ್ರೆ, ಒಂದೊಳ್ಳೆ ಕನ್ನಡ ಕತೆನ ಟೆಕ್ನಿಕಲಿ ಎಷ್ಟು ಸ್ಟ್ರಾಂಗ್ ಆಗಿ ತೋರಿಸ್ಬೋದು ಅಷ್ಟು ಸ್ಟ್ರಾಂಗ್ ಆಗಿ ಲ್ಯಾಂಡ್ ಲಾರ್ಡ್ನ ನೀವು ನೋಡ್ಬೋದು. ಸೂಪರ್. ಇನ್ನು ಯಾರೆಲ್ಲ ಜೊತೆ ನಟನೆ ಮಾಡಬೇಕು ಅಂತ ಕನ್ಸಿಟ್ಕೊಂಡಿದ್ರಿ? ಎಲ್ಲರ ಜೊತೆನೂ ಮಾಡ್ಬೇಕಾಗಿದೆ, ಎಲ್ಲ ಆಕ್ಟರ್ಸ್ ಜೊತೆನೂ ಎಕ್ಸ್ಪ್ಲೋರ್ ಮಾಡಬೇಕು, ಹೊಸದನ್ನ ಕಲಿಬೇಕಂತ ಇದೆ. ಸೊ ಹಂಗ ಎಲ್ಲರೂ ಇದೆ, ಎಲ್ಲ ಆಕ್ಟರ್ಸ್ ಜೊತೆನೂ ಮಾಡಬೇಕು. ಪ್ರಕಾಶ್ ರೈ ಸರ್ ಜೊತೆ ಮಾಡ್ಬೇಕಂತ ಆಸೆ ಇದೆ. ಸೊ ಹಂಗೆ ಅವ್ರ ಸಿನಿಮಾಗಳು ಇಷ್ಟ ಆಗುತ್ತೆ, ತುಂಬಾ ಇಷ್ಟ ಆಗುತ್ತೆ. ಯಾವ ಸಿನಿಮಾ ತುಂಬಾ ಇಷ್ಟ ಆಗುತ್ತೆ? ಅವರ ದನಿಯನ್ನಲ್ಲಿ ಪರ್ಫಾರ್ಮೆನ್ಸ್ ಆಗತ್ತೆ ಇಷ್ಟ. ಓಕೆ. ನಾನು ನನ್ನ ಕನಸುನೂ ತುಂಬಾ ಇಷ್ಟ. ಓಕೆ. ಹಿ ಈಸ್ ಆಲ್ಸೋ ವರ್ಸಟೈಲ್ ಆಕ್ಟರ್. ಹೌದು. ಇನ್ನು ಹೀರೋಯಿನ್ಗಳ ವಿಚಾರಕ್ಕೆ ಬಂದ್ರೆ ಕನ್ನಡದಲ್ಲಿ ಯಾವ ಹೀರೋಯಿನ್ ತುಂಬಾ ಇಷ್ಟ ಆಗ್ತಾರೆ ನಿಮಗೆ? ರಾಧಿಕಾ ಪಂಡಿತ್ ಅವ್ರ ಪರ್ಫಾರ್ಮೆನ್ಸ್ ನಂಗೆ ತುಂಬಾ ಇಷ್ಟ. ಗಂಡ ಹೆಂಡತಿ ಇಬ್ರು ಇಷ್ಟ ನಿಮ್ಗೆ? ತುಂಬಾ ಇಷ್ಟ ಅವ್ರ ಪರ್ಫಾರ್ಮೆನ್ಸ್. ಓಕೆ. ಅವ್ರ ಕ್ಯಾರೆಕ್ಟರ್ಸ್ ನೀವು ನೋಡೋದಾದ್ರೆ ತುಂಬಾ ವರ್ಸಟೈಲ್ ಆಗಿ ಪ್ಲೇ ಮಾಡ್ಕೊಂಡಿದ್ದಾರೆ. ಸೊ ಅವ್ರ ಪರ್ಫಾರ್ಮೆನ್ಸ್. ಇನ್ನು ಯಾರ ಜೊತೆ, ಯಾವ ನಟಿ ಜೊತೆ ಸ್ಕ್ರೀನ್ ಶೇರ್ ಮಾಡಬೇಕು ಅನ್ನೋ ಆಸೆ ಇದೆ? ಹಂಗೆ ಪರ್ಟಿಕ್ಯುಲರ್ ಆಗಿಲ್ಲ. ಇಲ್ಲ. ಓಕೆ. ಸೊ ಅವಕಾಶಗಳು ಹೆಂಗ್ ಬರುತ್ತೆ ಗೊತ್ತಿಲ್ಲ ನನಗೂ. ಸೊ ಹಂಗೆ ಪರ್ಟಿಕ್ಯುಲರ್ ಆಗಿ ಹಂಗೆ ಯಾರು ಇಲ್ಲ. ಓಕೆ. ಇನ್ನು ಕೊನೆಯದಾಗಿ ಈ ಇಂಡಸ್ಟ್ರಿಗೆ, ಈ ಫೀಲ್ಡಿಗೆ ಬರಬೇಕು ಅಂತ ಸಾಕಷ್ಟು ಜನ ಕನ್ಸಿಟ್ಕೊಂಡಿರ್ತಾರೆ. ಅಂದ್ರೆ ಒಂದು ಪ್ರಿಪ್ರೇಷನ್ಸ್ ಪರ್ಫೆಕ್ಟ್ ಆಗಿರಲ್ಲ, ಹಿಂಗ್ ಬರ್ತಾರೆ ಹಿಂಗ್ ಕಣ್ಮರೆ ಆಗ್ಬಿಡ್ತಾರೆ ಸಾಕಷ್ಟು ಜನ. ಅಂಥವ್ರಿಗೆ, ಈ ತರ ಕನ್ಸಿಟ್ಕೊಂಡಿರೋರಿಗೆ ಶಿಶಿರ್ ಒಂದು ಮಾತು ಹೇಳೋದಾದ್ರೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ನಾನು ಒಂದು ಮಾತು ಹೇಳೋದಕ್ಕೆ ಗೊತ್ತಿಲ್ಲ, ಅಷ್ಟು ಎಕ್ಸ್ಪೀರಿಯನ್ಸ್ ಇದೆಯಾ ಇಲ್ವೋ ನಂಗೆ ಅಂತ. ಅಂದ್ರೆ ಕಲ್ತು ಬಂದಿದ್ದೀರಿ, ಗೊತ್ತಾಯ್ತು. ನಿಮ್ಮ ಒಂದಿಷ್ಟು ಬೇಸಿಕ್ ನಿಮ್ ಕೆಲಸ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ, ನಮ್ಮಂತ ಆಡಿಯನ್ಸ್ಗೆ ಇಷ್ಟ ಕೂಡ ಆಗಿದೆ, ಗೊತ್ತಾಯ್ತು. ಒಂದಿಷ್ಟು ಬೇಸಿಕ್ ವಿಷಯಗಳು ಹೇಳ್ಬೋದು ನಾನು ಕಂಡ್ಕೊಂಡಿರೋ, ಇಲ್ಲಿ ಇವತ್ತಿನ ಮಟ್ಟಿಗೆ ನಾನು ಕಂಡ್ಕೊಂಡಿರೋ ಒಂದಿಷ್ಟು ಬೇಸಿಕ್ ವಿಷಯಗಳು. ಅಂದ್ರೆ ಯಾಕೆ ನಾನು ಈ ಮಾತನ್ನ ಕೇಳ್ತೀನಿ ಅಂತಂದ್ರೆ, ದೊಡ್ಡವ್ರು ಬುದ್ಧಿವಾದ ಹೇಳೋದು ಅದು ಬುದ್ಧಿವಾದನೆ. ನಮ್ ಏಜ್ ಅವ್ರಿಗೆ ನಾವೇ ನಮ್ಮ ಎಕ್ಸ್ಪೀರಿಯನ್ಸ್ ನ ಹಿಂಗ್ ಮಾಡಿದ್ರೆ ಹಿಂಗ ಆಗುತ್ತೆ ಗೊತ್ತಾಯ್ತು ಅಂತ ಹೇಳಿದ್ರೆ ಬೇಗ ಕನೆಕ್ಟ್ ಆಗುತ್ತೆ ಅಂತ. ನನಗೆ ವರ್ಕ್ ಆಗಿರೋ ಎಕ್ಸ್ಪೀರಿಯನ್ಸ್ ನಾನು ಹೇಳ್ಬೋದು. ಒಂದು ಥಿಯೇಟರ್ ನಾ ಎಕ್ಸ್ಪ್ಲೋರ್ ಮಾಡ್ಬೇಕನ್ಸುತ್ತೆ. ಅಂದ್ರೆ ರಂಗಭೂಮಿನ ಒಂದಿಷ್ಟು ರಂಗಭೂಮಿಗೆ ಹೋಗಿ ಅಲ್ಲಿ ಏನಿದೆ, ಮತ್ತೆ ಒಂದಿಷ್ಟು ನಾಟಕಗಳನ್ನ ಓದೋದ್ರಿಂದ ಇರ್ಬೋದು, ಒಂದಿಷ್ಟು ಪುಸ್ತಕಗಳನ್ನ ಓದೋದ್ರಿಂದ ಇಡ್ಬೋದು. ಸೊ ಒಂದಿಷ್ಟು ಬೇರೆ ಥರದ್ದು ಸ್ಪೆಕ್ಟ್ರಮ್ ಓಪನ್ ಆಗುತ್ತೆ ಅಂತ ಅನ್ಸುತ್ತೆ. ಸೊ ಅದು ಒಂದು ಬೇಸಿಕ್. ನನಗೂ ಅದು ಸಿಕ್ಕಿದ್ರಿಂದ ಒಂದಿಷ್ಟು ಬೇರೆಯವ್ರ ಜೊತೆ ಮಾತಾಡ್ಬೇಕಾಗಿರ್ಬೋದು, ಅಥವಾ ಒಂದಿಷ್ಟು ವಿಷಯಗಳನ್ನ ಡೀಲ್ ಮಾಡ್ಬೇಕಾಗಿರ್ಬೋದು, ಹೆಲ್ಪ್ ಆಯಿತು. ಅದು ಇನ್ನೊಂದು ಬೇಸಿಕಲಿ ಪ್ರತಿಯೊಬ್ಬ ನಟನಿಗೆ ಒಂದು ಒಳ್ಳೆ ಟೀಮ್ ಸಿಗಬೇಕು ಅನ್ಸುತ್ತೆ. ಅದು ತುಂಬಾ ಮುಖ್ಯ. ಅದು ನಮ್ಮ ಕೈಲಿರಲ್ಲ. ನನಗೂ ಅದೃಷ್ಟ ಅಂತ ಹೇಳ್ಬೋದು, ಡೇರ್ಡೆವಿಲ್ ಮುಸ್ತಫಾ ಟೀಮ್ ಸಿಕ್ಕಿದ್ದು ಮೊದಲಿಗೆ. ಸೊ ಆ ಥರದೊಂದು ಒಳ್ಳೆ ಟೀಮ್ ಸಿಗಬೇಕು ಯಾವುದೇ ನಟನಿಗಾದ್ರೂ. ಅದ್ರ ಹುಡುಕಾಟದಲ್ಲಿ ಆಕ್ಟರ್ ಇರಲೇಬೇಕು. ಆಕ್ಟರ್ ಯಾವಾಗಲೂ ಹುಡುಕಾಟದಲ್ಲಿ ಇರಲೇಬೇಕು. ಪರ್ಫೆಕ್ಟ್ ಟೀಮ್ ಅಂತ ಹುಡುಕ್ಬೇಕು, ಹುಡುಕಾಟದಲ್ಲಿ ಸಿಕ್ಕಾಗಿ ಸೇರ್ಕೊಬೇಕು, ಕಲಿಬೇಕು. ಸೊ ಆ ಥರದ್ದು ಅದು ತುಂಬಾ ಇಂಪಾರ್ಟೆಂಟ್ ಅನ್ಸುತ್ತೆ. ಈ ಕಲಿಕೆ ಹಂತದಲ್ಲೂ ಸಹ ಸಾಕಷ್ಟು ಜನ ಅರ್ಧಕ್ಕೆ ಬಿಟ್ಟು ಹೋಗ್ಬಿಡ್ತಾರೆ. ಆಗಲ್ಲ ಗುರು, ಯಾರು ಹಿಂಗೆಲ್ಲ ಬೈಸ್ಕೋತಾರೆ, ಯಾರು ಹಿಂಗೆಲ್ಲ ಅನ್ಸ್ಕೋತಾರೆ, ಯಾರು ಉಪವಾಸ ಇರ್ತಾರೆ, ಯಾರು ಬಿಸಿಲಲ್ಲಿ ಹೋಗ್ತಾರೆ, ಏನು ಇವ್ರು ಹಿಂಗೆ ಬೈತಾರೆ. ಈ ಕಲಿಕೆ ಇದು ಕಾನ್ಸ್ಟೆಂಟ್ ಪ್ರಾಸೆಸ್. ಅಂದ್ರೆ ಇವಾಗ ಆಕ್ಟರ್ಗೆ, ಫಾರ್ ಅನ್ ಆಕ್ಟರ್ ಅಥವಾ ಸಿನಿಮಾ ಇಂಡಸ್ಟ್ರಿಲಿ ಯಾವುದೇ ವೃತ್ತಿಲಿ ಕೆಲಸ ಮಾಡಿದ್ರು ನನಗನ್ಸೋದು ಪ್ರತಿಯೊಂದು ಹೊಸ ಟೀಮ್ ಜೊತೆ ಹೊಸ ಕಲಿಕೆ ಇರುತ್ತೆ. ಮತ್ತೆ ಹೊಸದನ್ನೇನೋ ಕಲಿಬೇಕು ಅಂದ್ರೆ ಒಂದೇನೋ ವಿಷಯನ ಅನ್ಲರ್ನ್ ಮಾಡಬೇಕು, ಈಗೋ ಬಿಡಲೇಬೇಕು. ಅಂದರೆ ಸೊ ಅದು ಆ್ಯಕ್ಟ್ರಿಗಂತೂ ಅದು ಇನ್ನೂ ಬೇರೆ ಥರನೇ. ಏನೋ ಹೊಸ ಪಾತ್ರ ಕಟ್ಟಬೇಕಾರೆ ತುಂಬ ಕಷ್ಟ ಆಗ್ತಾ ಇರುತ್ತೆ ಫಿಗರ್ ಔಟ್ ಮಾಡೋದು. ತುಂಬ ಏನೋ ಏನಾಗ್ತಿರುತ್ತೆ, ಒಂಥರ ಸುಸ್ತಾಗ್ತಿರುತ್ತೆ. ಸೊ ಅದನ್ನೆಲ್ಲ ಸಾಕಪ್ಪ ಅಂತ ಅನಿಸ್ತಾ ಇರೋದು. ಅಂದರೆ ಶೂಟಿಂಗ್ ಟೈಮಲ್ಲ, ಸುಮ್ಮನೆ ಕಲಿಕೆ ಹಂತದಲ್ಲಿ. ಇವಾಗ ಯಾವುದೋ ಒಂದು ಕ್ಯಾರೆಕ್ಟರ್ನ ಕಟ್ಟಬೇಕು ಅಂತ ಹೋದಾಗ ಅವಾಗ ಏನಾಗ್ತಾ ಇರುತ್ತೆ, ಒಂದೇನೋ ಸಿಗ್ತಾರಲ್ಲ ತುಂಬಾ ಈಸಿಯಾಗಿ, ಎಲ್ಲೋ ಒಂದ್ ಕಡೆ ಸ್ಟ್ರಕ್ ಆಗ್ತೀವಿ. ಆ ಥರದ್ದು ಏನೇನೋ ಇರುತ್ತೆ. ತುಂಬಾ ವೆರಿ ಒಳಗಡೆ ನಡೆಯೋ ಪ್ರಾಸೆಸ್ ಅಲ್ವಾ, ಥಾಟ್ ಪ್ರೊಸೆಸ್ ಅಲ್ಲಿ ನಡೆಯೋ ಆಟ ಅಲ್ವಾ ಪಾತ್ರ ಕಟ್ಟೋದು. ಸೊ ಒಂದೊಂದು ಪಾತ್ರಗಳು ಈಸಿಯಾಗಿ ಕಟ್ಬೋದು, ಒಂದೊಂದು ತುಂಬಾ ಕಷ್ಟ ಆಗುತ್ತೆ ಕಟ್ಟೋದಕ್ಕೆ. ಸೊ ಈ ತರ ಒಂದು ಪ್ರಾಸೆಸ್ ಅಲ್ಲಿ ಏನೋ ಅದಿದ್ದೇ ಇರುತ್ತೆ ಅನ್ಸುತ್ತೆ. ಏನೋ ಫಿಗರ್ ಔಟ್ ಮಾಡೋ ಪ್ರಾಸೆಸ್ ಇದ್ದೇ ಇರುತ್ತೆ. ಕಂಪ್ಲೀಟ್ ಈಗೋ ಬಿಟ್ಬಿಡ್ಬೇಕು. ಅದು ಅದೇನೆ ನಾನು ಹೇಳ್ದಂಗೆ ಥಿಯೇಟರ್ ಕಲ್ಸ್ಕೊಟ್ಬಿಡುತ್ತೆ ಅದು. ಯಾಕಂದ್ರೆ ಥಿಯೇಟ್ರಲ್ಲಿ ನಾವು ಆಕ್ಟ್ ಮಾಡೋದ್ರ ಜೊತೆಗೆ ನಾಟಕ ಎಲ್ಲ ಆದ್ಮೇಲೆ ಸೆಟ್ಟನ್ನೆಲ್ಲ ಮತ್ತೆ ಎತ್ತಿಟ್ಟು ಬಸ್ ಮೇಲೆ ಹಾಕಿ
ಆಮೇಲೆ ಮತ್ತೆ ಮಾರನೇ ದಿನ ಇನ್ನೊಂದು ಊರಿಗೆ ಹೋಗಿ ಬೆಳಗ್ಗೆ ಎದ್ದು ಮತ್ತೆ ಪಾಂಪ್ಲೆಂಟ್ ಹಚ್ಬೇಕು Okay. ಪ್ರತಿ ಮನೆಗೆ ಹೋಗಿ. ಬನ್ನಿ. ಸೊ ಈ ತರ ಪ್ರಾಸೆಸ್ ಅವಾಗ ಗೊತ್ತಾಗುತ್ತೆ. ಅಂದ್ರೆ ಪ್ಲಸ್ ಇದು ನನಗನ್ಸೋದು ಇದಕ್ಕೆ ನಾವು ಇಷ್ಟಪಟ್ಟೆ ಬಂದಿರೋದಲ್ವಾ, ಸೊ ಏನಕ್ಕೆ ವರಿ ಮಾಡ್ಬೇಕು ಅಂತ, ಅಂದ್ರೆ ಅಥವಾ ಏನಕ್ಕೆ ಫ್ರಸ್ಟ್ರೇಟ್ ಆಗ್ಬೇಕು ಅಂತ. ಎಸ್, ಯಾವುದೇ ಕೆಲ್ಸಕ್ಕೆ ಬಂದ್ರು ಅದ್ರಲ್ಲಿ ಏನಿರುತ್ತೆ, ಒಳ್ಳೇದು ಕಷ್ಟ ಏನೇ ಇದ್ರು ಅದನ್ನ ತಗೋಬೇಕು. ಹ್ಞೂ, ಡೆಫಿನೆಟ್ಲಿ. ಎಸ್ ಎಸ್. ಅಂಡ್ ಆಲ್ಸೋ ತುಂಬಾ ನಾವು ಇಷ್ಟಪಟ್ಟು ಬಂದಿರೋ ಫೀಲ್ಡ್ ಆಗಿರೋದ್ರಿಂದ ನಾವು ಕಂಪ್ಲೇಂಟೇ ಮಾಡಬಾರ್ದು ಅನ್ಸುತ್ತೆ ನನಗೆ. ಇಲ್ಲ ಅಂದ್ರೆ ಅಂದ್ರೆ ಈ ಮಾತನ್ನ ಅಂದ್ರೆ ನಾನು ಒಪ್ಪಲ್ಲ. ಯಾಕೆ ಒಪ್ಪಲ್ಲ ಅಂತಂದ್ರೆ ಯಾವುದೇ ಫೀಲ್ಡ್ ಅಲ್ಲಿ ಕೇಳಿ, ಡಾಕ್ಟರ್ಗೆ ಹೋಗಿ ಕೇಳಿ, ನಾನು ಡಾಕ್ಟರ್ ಹಾಕ್ಬೇಕು, ನಮ್ಮ ಫೀಲ್ಡ್ ಯಾಕೆ ಹೋಗ್ಬೇಕು ನಿಂಗೆ, ಈಗ ನನ್ನನ್ನು ಬಂದ ಯಾರಾದ್ರು ನಾ ರಿಪೋರ್ಟರ್ ಆಗ್ಬೇಕು ಅಂತ ಅನ್ಕೊಂಡಿದ್ದೀನಿ ಅಂದ್ರೆ ಯಾಕೋ ಬರ್ತೀನಿ ನಮ್ಮ ಫೀಲ್ಡ್. ನನಗನ್ಸೋದು ದಟ್ ಈಸ್ ಔಟ್ ಆಫ್ ಫ್ರಸ್ಟ್ರೇಷನ್ ಅಟ್ ಅ ಪಾಯಿಂಟ್ ಅನ್ಸುತ್ತೆ. ಬಟ್ ಆದ್ರೆ ಅಲ್ಟಿಮೇಟ್ಲಿ ಕೋರ್ ಇಂಟೆನ್ಷನ್ ನೋಡಿದ್ರೆ ನಮ್ಗೆ ಒಂದಿಷ್ಟು ವಿಷಯಗಳು ಇಷ್ಟ ಆಗಿ ಇದನ್ನೇನೋ ಮಾಡ್ಬೇಕಂತಾನೆ ಬಂದಿರ್ತೀವಲ್ಲ, ಸೊ ಹಂಗ ಅನ್ಸುತ್ತೆ. ಅದು ಬಿಟ್ರೆ ಡೈಲಿ ಬೇಸಿಸ್ ಅಲ್ಲಿ ಇದ್ದೇ ಇರುತ್ತೆ ಬಿಡಿ ಎಲ್ಲ. ಅಂದ್ರೆ ದಟ್ ಈಸ್ ಪಾರ್ಟ್ ಆಫ್ ಪ್ರಾಸೆಸ್ ಅನ್ಸುತ್ತೆ. ಅದೆಲ್ಲ ಇದ್ದೇ ಇರುತ್ತೆ. ಹಂಗ್ ನೋಡಕ್ ಹೋದ್ರೆ ಪ್ರತಿದಿನ ಯಾವ್ದಾವ್ದೋ ಮೀಟಿಂಗ್ಸ್ಗಳಾಗ್ತಾ ಇರುತ್ತೆ, ಸ್ಕ್ರಿಪ್ಟ್ ನೋಡ್ತಾ ಇರ್ತೀವಿ, ಯಾವ್ದೋ ವರ್ಕ್ ಆಗ್ತಾರಲ್ಲ, ಯಾವುದೋ ವರ್ಕ್ ಆಗ್ತಾ ಇರುತ್ತೆ, ತುಂಬಾ ಏನೇನೋ ಆಗ್ತಾ ಇರುತ್ತೆ ಈ ತರ. ಸೊ ಹಂಗ್ ನಾನು ಓವರ್ ಆಲ್ ಒಂದು ಜನರಿಕ್ ವೇನಲ್ಲಿ ಹೇಳ್ತಾ ಇದ್ದೀನಿ. ಓಕೆ. ಇನ್ನು ಸೆಟ್ಟಿಗೆ, ಲ್ಯಾಂಡ್ ಲಾರ್ಡ್ ಸೆಟ್ಟಿಗೆ ಯಾರಾದರೂ ಸ್ಟಾರ್ಗಳು ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ? ಸ್ಟಾರ್ಗಳು ಸೂರಿ ಸರ್ ಭೇಟಿ ಕೊಟ್ಟಿದ್ರು ಒಂದಿನ. ಕಲ್ಟ್ ಕ್ರೇಜಿ. ಓಕೆ. ಸೊ ಅಂಡ್ ದೆನ್ ಅವರಿಬ್ರದ್ದು ಅದೊಂದು ಫ್ರೆಂಡ್ಶಿಪ್ ಇದೆಯಲ್ಲ, ಅದು ಮಜಾ ಇರುತ್ತೆ. ಸೊ ಅವ್ರು ಒಂದಿನ ಹಂಗೆ ಭೇಟಿ ಕೊಟ್ಟಿದ್ರು. ಫುಲ್ ನಾನು ಅವರು ಸೂರಿ ಸರ್ ಸಖತ್ ಎಕ್ಸೈಟ್ಮೆಂಟ್. ಆಮೇಲೆ ಅವ್ರು ಒಂದಿನ ಅವತ್ತು ಚೆನ್ನಾಗಿತ್ತು ವೈಬ್ಸ್. ಅದು ಬಿಟ್ಟು ನಾರ್ಮಲ್ ಕಾಸ್ಟ್ ಅಂಡ್ ಕ್ರೂ ಇದ್ರು ಮಿಕ್ಕಿದಲ್ಲ. ಓಕೆ ಓಕೆ. ಏನಾದ್ರು ಮಾತಾಡ್ಸಿದ್ರ ಸುರಿ ಸರ್? ಏನಾದ್ರು ಜಸ್ಟ್ ಹಾಯ್ ಮಾಡಿದೆ. ಓಕೆ ಅಷ್ಟೇ. ಅವರು ನೋಡ್ತಾ ಇದ್ರು ಸೀನ್ ಎಲ್ಲ ಹೆಂಗೆ ನಡೀತಾ ಇದೆ ಪ್ರೊಸೆಸ್ ಅಂತ ನೋಡ್ತಾ ಇದ್ರು. ಆ ಟೈಮಲ್ಲಿ ನಾನು ಮಾತಾಡ್ಸಿದ್ದು. ಸೊ ಹಾಯ್ ಮಾಡ್ಬಿಟ್ಟು ಚೆನ್ನಾಗಿದ್ದೀರಾ, ಆರಾಮಾಗಿದ್ದೀರಾ ಅಂದ್ರು. ಹ್ಞೂ ಸರ್ ಚೆನ್ನಾಗಿ. ಓಕೆ ಓಕೆ ಓಕೆ. ಶಿಶಿರ್, ಸಾಕಷ್ಟು ವಿಚಾರಗಳನ್ನ ಹಂಚ್ಕೊಂಡ್ರಿ. ನಿಮ್ಮ ಈ ಜರ್ನಿ ನಾನು ಆರಂಭದಲ್ಲೇ ಹೇಳ್ದಂಗೆ ತುಂಬಾ ದಿನಗಳ ಕಾಲ, ತುಂಬಾ ವರ್ಷಗಳ ಕಾಲ ಹಿಂಗೆ ಸಾಗೋ ಹಂಗಾಗಲಿ, ಈ ಫೀಲ್ಡ್ನಲ್ಲಿ ಒಂದು ಸಕ್ಸಸ್ ನಿಮ್ಗೆ ಸಿಗಲಿ, ಇಂಡಿವಿಜುವಲ್ ಆಗಿ ಸ್ಯಾಂಡಲ್ವುಡ್ಗೆ ಒಬ್ಬ ಪ್ರಾಮಿಸಿಂಗ್ ನಾಯಕ ನಟ ಆಗಿ ಬೆಳೀರಿ ಅಂತ ನಾನು ವಿಶ್ ಮಾಡ್ತಾ ಈ ಕಾರ್ಯಕ್ರಮ ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಏನನ್ಸುತ್ತೆ ನಿಮಗೆ ಈ ಇಂಟ್ರೋ ಬಗ್ಗೆ ಅನ್ನೋದನ್ನ ಕೊನೆಯದಾಗಿ ನಮ್ಮ ಆಡಿಯನ್ಸ್ಗೆ ಹೇಳ್ಬಿಟ್ಟು ಮುಗಿಸ್ಬೋಣ. ತುಂಬಾ ಖುಷಿ ಆಯ್ತು. ಒಂದೇನು ಅಂದ್ರೆ ತುಂಬಾ ಆರಾಮಾಗಿ ಮಾತಾಡಿದೆ. ಏನೇನು ನನಗನ್ಸ್ತು ತುಂಬಾ ಆರಾಮಾಗಿ ಮಾತಾಡಿದೆ, ಒಂದಿಷ್ಟು ವಿಷಯಗಳು ಶೇರ್ ಮಾಡ್ಕೊಂಡೆ. ಅಂಡ್ ಆಲ್ಸೋ ಈ ಇಂಟರ್ವ್ಯೂ ಒಂಚೂರು ಆರಾಮ್ ಅನಿಸ್ತು ನನಗೆ. ಯಾಕಂದ್ರೆ ಗೋಯಿಂಗ್ ಬ್ಯಾಕ್ ಟು ಪ್ರೀವಿಯಸ್ ಪ್ರಾಸೆಸ್ ಮತ್ತೆ ಇವಾಗ ಏನ್ ನಡೀತಾ ಇದೆ ಇದನ್ನೆಲ್ಲ ಹಂಚ್ಕೊಳಕ್ ಒಂದು ಅವಕಾಶ ಸಿಕ್ತು. ಸೊ ತುಂಬಾ ಖುಷಿ ಆಯ್ತು. ಎಸ್ ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗ್ತಾ ಇರೋಣ. ಲ್ಯಾಂಡ್ ಲಾರ್ಡ್ ಅಲ್ಲಿ ನಿಮ್ ಜೊತೆ ಸಿನಿಮಾ ನೋಡ್ತೀನಿ ನಾನು. ಡೆಫಿನೆಟ್ಲಿ ಒಟ್ಟಿಗೆ ನೋಡೋಣ. ಥ್ಯಾಂಕ್ ಯು.